ಡಾಕ್ಟರ್ ರಾಜ್ಕುಮಾರ್ ಬಯೋಪಿಕ್ ಬರ್ಬೇಕಾ ಬೇಡ್ವಾ? ಕನ್ನಡಿಗರು ಏನಂತಾರೆ? ಇದು ಬಯೋಪಿಕ್ ಗಳ ಕಾಲ. ಹಾಗೆ ಸುಮ್ನೆ ಗಮನಿಸಿ, ಅಕ್ಕಪಕ್ಕದ ಇಂಡಸ್ಟ್ರಿಯಲ್ಲಿ ಬರ್ತಿರೋ ಸಿನಿಮಾಗಳ ಪೈಕಿ ಬಹುತೇಕ ಸಿನಿಮಾಗಳು ಜೀವನಾಧಾರಿತ ಕಥೆಯನ್ನ ಹೊಂದಿದೆ. ಬಾಲಿವುಡ್ ನಲ್ಲಿ ಪ್ರಧಾನಮಂತ್ರಿ ಮೋದಿ ಕಥೆಯ ಚಿತ್ರ, ಹಾಗೆ ದಿ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಎರಡೂ ಸಿನಿಮಾಗಳು ದೊಡ್ಡ ಸುದ್ದಿ ಮಾಡ್ತಿವೆ. ಈ ಕಡೆ ಟಾಲಿವುಡ್ ನಲ್ಲಿ NTR ಬಯೋಪಿಕ್ ಸಿನಿಮಾ ಇವತ್ತು ರಿಲೀಸ್ ಆಗಿದೆ. NTR ರೀತಿ ಕನ್ನಡದಲ್ಲಿ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಸಿನಿಮಾ ಬರ್ಬೇಕು ಅಂತ ನಟ ಬಾಲಕೃಷ್ಣ ತಮ್ಮ ಬಯಕೆಯನ್ನ ರೀಸೆಂಟ್ ಆಗಷ್ಟೇ ವ್ಯಕ್ತಪಡಿಸಿದ್ರು. ಇದೇ ಪ್ರಶ್ನೆಯನ್ನ ಜನರನ್ನು ಕೇಳಲಾಗಿತ್ತು. ರಾಜ್ಕುಮಾರ್ ಅವರ ಬಯೋಪಿಕ್ ಸಿನಿಮಾ ಬರ್ಬೇಕಾ ಬೇಡ್ವಾ ಅಂತ ಎರಡು ಆಯ್ಕೆಗಳನ್ನ ಕೊಟ್ಟಾಗ ಸಾಕಷ್ಟು ಜನ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನಾಧಾರಿತ ಸಿನಿಮಾ ಬರ್ಬೇಕಾ ಅನ್ನೋ ಪ್ರಶ್ನೆಗೆ ಫೇಸ್ಬುಕ್ ನಲ್ಲಿ 500ಕ್ಕೂ ಹೆಚ್ಚು ಜನರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇವರಲ್ಲಿ 70ರಷ್ಟು ಜನರು ರಾಜ್ ಬಗ್ಗೆ ಸಿನಿಮಾ ಬರ್ಲಿ ಅಂದ್ರೆ, ಉಳಿದ 30ರಷ್ಟು ಜನರು ಸಿನಿಮಾ ಬರೋದು ಬೇಡ ಅಂದಿದ್ದಾರೆ. ಫೇಸ್ಬುಕ್ ನಲ್ಲಿ ಹಲವಾರು ಜನ ಕಮೆಂಟ್ ಮಾಡಿದ್ದಾರೆ. ಈ ಪೈಕಿ ಸಿನಿಮಾ ಬರ್ಬೇಕು ಅನ್ನೋರ ಸಂಖ್ಯೆನೆ ಜಾಸ್ತಿ ಇದೆ. 69ರಷ್ಟು ಜನರು ಸಿನಿಮಾ ಬರ್ಲಿ ಅಂದ್ರೆ, 31ರಷ್ಟು ಜನರು ಸಿನಿಮಾ ಬರೋದು ಬೇಡ ಅಂತ ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಬಯೋಪಿಕ್ ನೋಡ್ಬೇಕು ಅನ್ನೋ ಆಸೆ ಬರೀ ಬಾಲಯ್ಯ ಅವರ ಆಸೆ ಅಲ್ಲ. ಬಹುತೇಕ ಕನ್ನಡಿಗರು ರಾಜ್ ಬಗ್ಗೆ ಸಿನಿಮಾ ನೋಡೋ ಬಯಕೆಯನ್ನ ಹೊಂದಿದ್ದಾರೆ. ಆದ್ರೆ ಕರುನಾಡ ಕಣ್ಮಣಿಯ ಕತೆ ತೆರೆ ಮೇಲೆ ಯಾವಾಗ ಬರುತ್ತೆ ಅನ್ನೋದು ಮಾತ್ರ ಗೊತ್ತಿಲ್ಲ. ನಟ ಬಾಲಕೃಷ್ಣ ಸೋಮವಾರ ಬೆಂಗಳೂರಿಗೆ ಬಂದ ಟೈಮ್ ನಲ್ಲಿ ಪ್ರೆಸ್ ಮೀಟ್ ನಲ್ಲಿ ರಾಜ್ ಬಯೋಪಿಕ್ ಬಗ್ಗೆ ಮಾತಾಡಿದ್ರು. ಈ ವೇಳೆ ರಾಜ್ಕುಮಾರ್ ಅವರ ಪಾತ್ರವನ್ನ ಪುನೀತ್ ರಾಜ್ಕುಮಾರ್ ಮಾಡಬೇಕು ಅಂತ ಕೂಡ ಅಂದಿದ್ರು. ತಮ್ಮ ತಂದೆಯ ಪಾತ್ರವನ್ನ NTR ಚಿತ್ರದಲ್ಲಿ ಬಾಲಯ್ಯ ನಿರ್ವಹಿಸಿದ್ದಾರೆ. ಅದೇ ರೀತಿ ರಾಜ್ ಬಯೋಪಿಕ್ ನಲ್ಲಿ ಪುನೀತ್ ರಾಜ್ಕುಮಾರ್ ನಟಿಸ್ಲಿ ಅನ್ನೋದು ಬಾಲಯ್ಯ ಆಸೆ. ಬಟ್ ರಾಜ್ಕುಮಾರ್ ಬಯೋಪಿಕ್ ನಿಜಕ್ಕೂ ಬರುತ್ತಾ ಇಲ್ವಾ ಅನ್ನೋದು ಮಾತ್ರ ಇನ್ನೂ ಕನ್ಫರ್ಮ್ ಆಗಿಲ್ಲ. ಸೊ ನೀವ್ ಹೇಳಿ ಕನ್ನಡಿಗರೇ, ನಿಮ್ಮ ಪ್ರಕಾರ ಏನ್ ಅನ್ಸತ್ತೆ? ಡಾಕ್ಟರ್ ರಾಜ್ಕುಮಾರ್ ಅವರ ಬಯೋಪಿಕ್ ಬರ್ಬೇಕಾ ಬೇಡ್ವಾ? ಮಿಸ್ ಮಾಡದೆ ಒಪಿನಿಯನ್ ಅನ್ನ ತಿಳಿಸಿ.